ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆಯ 20ನೇ ಕಂತು ಹಣ ಬಂದಿಲ್ಲ ಅಂತ ಇದ್ದವರಿಗೆ ರಾಜ್ಯ ಸರ್ಕಾರ ಭರ್ಜರಿ ಬಂಪರ್ ಗುಡ್ಡಿಸನ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇವತ್ತು ಸೋಮವಾರ ತಾರೀಕು 23ರಂದು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 40 ರೂಪಾಯಿ ಹಣ ಜಮಾ ಆಗುವಂತದ್ದು. ಹೌದು ಸ್ನೇಹಿತರೆ, ಇಲ್ಲಿ ನಾ ಸುಳ್ಳು ಮಾಹಿತಿನ ಕೊಡ್ತಿಲ್ಲ, ವಿತ್ ಪ್ರೂಫ್ 40 ರೂಪಾಯಿ ಹಣ ಯಾರಿಗೆಲ್ಲ ಜಮಾ ಆಗುತ್ತೆ, ಹಾಗೆಯೇ ಇಂದು ಯಾವ್ಯಾವ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ 40 ರೂಪಾಯಿ ಹಣ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆಯೇ ಈ ರಾಜ್ಯದ ಅನೇಕ ಮಹಿಳೆಯರಿಗೆ ಆಲ್ರೆಡಿ 20ನೇ ಕಂತು ಹಣ ಜಮಾ ಆಗಿದೆ. ಸೊ ಯಾವೆಲ್ಲ ಮಹಿಳೆಯರಿಗೆ 20ನೇ ಕಂತು ಹಣ ಜಮಾ ಆಗಿದೆಯೋ ಅವರು 21ನೇ ಕಂತು ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಹೌದು, ಈ 20ನೇ ಕಂತು ಹಣ ಬಂದು ಮಾರ್ಚ್ ತಿಂಗಳದ್ದು. ಹೌದು, 19ನೇ ಕಂತು ಹಣ ಬಂದು ಫೆಬ್ರವರಿ ತಿಂಗಳದ್ದು. ಸೊ ಹಾಗೆಯೇ ಈ 21ನೇ ಕಂತು ಹಣ ಬಂದು ಏಪ್ರಿಲ್ ತಿಂಗಳದ್ದು. ಯಾವೆಲ್ಲ ಮಹಿಳೆಯರು 20ನೇ ಕಂತು ಹಣವನ್ನು ಪಡ್ಕೊಂಡು 21ನೇ ಕಂತು ಹಣಕ್ಕಾಗಿ ವೇಟ್ ಮಾಡ್ತಿದ್ರು, ಅವರಿಗೆ ಖುದ್ದಾಗಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಭರ್ಜರಿ ಬಂಪರ್ ಗುಡ್ಡಿಸ್ ಅನ್ನ ಕೊಟ್ಟಿದ್ದಾರೆ. ಹೌದು, 21ನೇ ಕಂತು ಹಣ ಬಿಡುಗಡೆ ಆಗುವ ಡೇಟ್ ಅನ್ನು ಫಿಕ್ಸ್ ಮಾಡಿದ್ದಾರೆ. ಸೊ ಹಾಗಾದ್ರೆ 21ನೇ ಕಂತು ಹಣ ಯಾವತ್ತಿಂದ ಜಮಾ ಆಗಲು ಶುರುವಾಗುತ್ತೆ, ಹಾಗೆಯೇ ಇವತ್ತು ಸೋಮವಾರ ತಾರೀಕು 23ರಂದು ಯಾವ್ಯಾವ ಜಿಲ್ಲೆಯ ಮಹಿಳಾ ಬ್ಯಾಂಕಿನ ಅಕೌಂಟ್ಗೆ ಪೆಂಡಿಂಗ್ ಇರುವಂತಹ 19 ಮತ್ತು 20ನೇ ಕಂತು ಹಣ ಜಮಾ ಆಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಇಲ್ಲಿ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಬರುವಂತಹ ಬೆಲ್ ಬಟನ್ ಒತ್ತಿ. ಸೊ ನಾನು ಯಾವುದೇ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನೀವು ನೋಡಬಹುದು. ಹಾಗೆಯೇ ಅನೇಕ ಜನ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕೆಂದ್ರೆ ನೀವು ಮಾಡುವ ಒಂದೇ ಒಂದು ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಇಂದ ನಿಮಗೆ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗಳು ಕಂಟಿನ್ಯೂ ಆಗಿ ಸಿಗುತ್ತೆ. ಹೌದು ಸ್ನೇಹಿತರೆ, ಯಾವೆಲ್ಲ ಮಹಿಳೆಯರಿಗೆ ಇನ್ನೂ ಕೂಡ 19 ಮತ್ತು 20ನೇ ಕಂತು ಹಣ ಬಂದಿಲ್ವೋ, ಇವಾಗ ಆಲ್ರೆಡಿ ಅನೇಕ ಜಿಲ್ಲೆಯ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿದೆ. ಹೌದು, ಜಮಾ ಆಗಿರುವಂತಹ ಲೈವ್ DBT ಸ್ಟೇಟಸ್ ನ ನೀವು ಇಲ್ಲಿ ನೋಡಬಹುದು. ಹೌದು, ಇಲ್ಲೊಂದು ಮಹಿಳೆಯ DBT ಸ್ಟೇಟಸ್ ನ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಹೌದು, 19ನೇ ಕಂತು ಹಣ ಜಮಾ ಆಗಿದೆ. ಹಾಗೆ 20ನೇ ಕಂತು ಹಣ ಇದೇ ತಿಂಗಳು 13ನೇ ತಾರೀಕಿನಂದು ಈ ಮಹಿಳೆಯ ಬ್ಯಾಂಕಿನ ಅಕೌಂಟ್ಗೆ ಜಮಾ ಆಗಿರುವಂತದ್ದು. ಸೊ ಇನ್ನು ಕೂಡ ಯಾವೆಲ್ಲ ಮಹಿಳೆಯರಿಗೆ 20ನೇ ಕಂತು ಹಣ ಬಂದಿಲ್ವೋ, ಬಾಕಿ ಇರುವ ಮಹಿಳೆಯರಿಗೆ ಇವತ್ತು ಕೂಡ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ 20ನೇ ಕಂತು ಹಣ ಜಮಾ ಆಗುತ್ತೆ. ಸೊ ಯಾವೆಲ್ಲ ಮಹಿಳೆಯರಿಗೆ 19ನೇ ಕಂತು ಹಣ ಬಂದಿಲ್ವೋ, ಒಟ್ಟಿಗೆ ಸೇರಿ 40 ರೂಪಾಯಿ ಹಣ ಜಮಾ ಆಗುತ್ತೆ. ಹಾಗೆಯೇ ಇಲ್ಲಿ ಅನೇಕ ಜನ ಮಹಿಳೆಯರಿಗೆ 19ನೇ ಕಂತು ಹಣ ಜಮಾ ಆಗುವುದಿಲ್ಲ. ಸೊ ಏನಕ್ಕೆ ಜಮಾ ಆಗುವುದಿಲ್ಲ ಅಂದ್ರೆ, ರಾಜ್ಯ ಸರ್ಕಾರ ಇವಾಗ BPL ರೇಷನ್ ಕಾರ್ಡ್ಗಳ ಪರಿಷ್ಕರಣೆಗೆ ಮುಂದಾಗಿದೆ. ಅಂದ್ರೆ ಯಾರು BPL ರೇಷನ್ ಕಾರ್ಡ್ ಪಡೆದುಕೊಂಡು IT GST ಫೈಲ್ ಮಾಡ್ತಿದ್ರು ಅಂತವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆಯ ಯಾವುದೇ ಹಣ ಜಮಾ ಆಗುವುದಿಲ್ಲ. ಜೊತೆಗೆ ಅನ್ನಭಾಗ್ಯದ ಉಚಿತ ಅಕ್ಕಿ ಹಾಗೆಯೇ ಗೃಹ ಜ್ಯೋತಿಯ ಸೌಲಭ್ಯ ಕೂಡ ಸಿಗುವುದಿಲ್ಲ. ಹಾಗೆ ಈ 20ನೇ ಕಂತು ಹಣ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಹಾಗೆಯೇ ಯಾರಿಗೆಲ್ಲ 20ನೇ ಕಂತು ಹಣ ಜಮಾ ಆಗಿದೆಯೋ ಅವರು ಏಪ್ರಿಲ್ ತಿಂಗಳ ಅಂದ್ರೆ 21ನೇ ಕಂತು ಹಣಕ್ಕಾಗಿ ವೇಟ್ ಮಾಡ್ತಿದ್ದಾರೆ. ಹೌದು, 20ನೇ ಕಂತು ಹಣ ಬಂದು ಮಾರ್ಚ್ ತಿಂಗಳದು, 21ನೇ ಕಂತು ಹಣ ಬಂದು ಏಪ್ರಿಲ್ ತಿಂಗಳದು. ಸೊ ಈಗಾಗಲೇ 21ನೇ ಕಂತು ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗಬೇಕಾಗಿತ್ತು, ಆದ್ರೆ ಇನ್ನು ಕೂಡ ಜಮಾ ಆಗಿಲ್ಲ. ಏನಕ್ಕೆ ಅಂದ್ರೆ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರೋ ಮಾಹಿತಿ ಪ್ರಕಾರ ಈಗಾಗಲೇ 21ನೇ ಕಂತು ಹಣ ಆರ್ಥಿಕ ಇಲಾಖೆ ಅಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಆಲ್ರೆಡಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಟ್ರಾನ್ಸ್ಫರ್ ಆಗಿದೆ, ವರ್ಗಾವಣೆ ಆಗಿದೆ ಎಂದು ಕಳೆದ ವಾರಷ್ಟೇ ಹೇಳಿದ್ರು. ಅದರಿಂದ ಈ 19 ಮತ್ತು 20ನೇ ಕಂತು ಹಣ ಜಮಾ ಆಗುವ ಪ್ರೋಸೆಸ್ ಅಲ್ಲ, ಆದ ಕೂಡಲೇ 21ನೇ ಕಂತು ಹಣ ಜಮಾ ಆಗುವ ಪ್ರೋಸೆಸ್ ಶುರು ಆಗುವಂತದ್ದು. ಸೊ ಹಾಗಾದ್ರೆ ಈ 21ನೇ ಕಂತು ಹಣ ಯಾವತ್ತಿಂದ ಜಮಾ ಆಗಲು ಶುರು ಆಗುತ್ತೆ ಅಂದ್ರೆ, ಇದೇ ತಿಂಗಳ 25ನೇ ತಾರೀಕಿನ ನಂತರ ಅಥವಾ ಜುಲೈ ತಿಂಗಳ ಮೊದಲ ವಾರದಲ್ಲಿ 21ನೇ ಕಂತು ಹಣ ಜಮಾ ಆಗುವಂತ ಪ್ರೋಸೆಸ್ ಶುರು ಆಗಿರುವಂತದ್ದು. ಸೊ ಹಾಗೆಯೇ ಇವತ್ತು ಸೋಮವಾರ ತಾರೀಕು 23ರಂದು ಯಾವೆಲ್ಲ ಮಹಿಳೆಯರಿಗೆ 20ನೇ ಕಂತು ಹಣ ಬಂದಿಲ್ವೋ, ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗೆ 20ನೇ ಕಂತು ಹಣ ಜಮಾ ಆಗುವಂತದ್ದು. ಒಂದು ವೇಳೆ ನಿಮಗೆ ಇನ್ನೂ ಕೂಡ 19 ಮತ್ತು 20ನೇ ಕಂತು ಹಣ ಬಂದಿಲ್ಲ ಅಂದ್ರೆ, ಆದಷ್ಟು ಬೇಗ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಲ್ಲ ಆಫೀಸ್ ಭೇಟಿ ಕೊಟ್ಟು ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸ್ ಏನಾಗಿದೆ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಅಥವಾ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿನ ಅಕೌಂಟ್ಗೆ ಲಿಂಕ್ ಆಗಿದೆ, ಪೋಸ್ಟ್ ಆಫೀಸ್ಗೆ ಲಿಂಕ್ ಆಗಿದೆಯಾ ಅಥವಾ ಯಾವ ಬ್ಯಾಂಕಿನ ಅಕೌಂಟ್ಗೆ ಲಿಂಕ್ ಆಗಿದೆ, ಆ ಬ್ಯಾಂಕಿನ ಅಕೌಂಟ್ಗೆ ನಿಮ್ಮ KYC ಅಪ್ಡೇಟ್ ಆಗಿದೆಯಾ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಅಥವಾ ಆಧಾರ್ ಮ್ಯಾಪಿಂಗ್ ಆಗಿದೆ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಯಾಕೆ ಅಂದ್ರೆ ಅನೇಕ ಜನ ಮಹಿಳೆಯರು ಬ್ಯಾಂಕಿನ ಅಕೌಂಟ್ ಓಪನ್ ಆದ್ಮೇಲೆ ಆಧಾರ್ ಕಾರ್ಡ್ ಅನ್ನು ಅಪ್ಡೇಟ್ ಮಾಡಿರುವುದಿಲ್ಲ. ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆ ಇರಬಹುದು, ಯಾವುದೇ ಸ್ಕೀಮ್ ಹಣ ಬರುವುದಿಲ್ಲ. ಸೊ ಹಾಗಾಗಿ ಒಮ್ಮೆ ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ, KYC ಆಗಿದೆ ಅಂತ ಒಮ್ಮೆ ಚೆಕ್ ಮಾಡಿಸ್ಕೊಳ್ಳಿ. ಹಾಗೆಯೇ ನಿಮ್ಮ ಆಧಾರ್ ಕಾರ್ಡ್ ಯಾವ ಬ್ಯಾಂಕಿನ ಅಕೌಂಟ್ಗೆ ಲಿಂಕ್ ಆಗಿದೆ, ಪೋಸ್ಟ್ ಆಫೀಸ್ ಲಿಂಕ್ ಆಗಿದೆಯಾ, ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದೆಯಾ ಒಮ್ಮೆ ಚೆಕ್ ಮಾಡಿಸ್ಕೊಂಡು ಸರಿಪಡಿಸಿಕೊಳ್ಳಿ ಸ್ನೇಹಿತರೆ. ಸೊ ಹೀಗಾಗಿ ಗೃಹಲಕ್ಷ್ಮಿ ಯೋಜನೆಯ 19 ಮತ್ತು 20ನೇ ಕಂತು ಹಣ ಬಂದಿಲ್ಲ ಅಂತ ಇದ್ದವರಿಗೆ, ಬಾಕಿ ಇರುವ ಮಹಿಳೆಯರಿಗೆ ಇವತ್ತು ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುತ್ತೆ. ಸೊ ಯಾವೆಲ್ಲ ಮಹಿಳೆಯರು 20ನೇ ಕಂತು ಹಣ ಪಡ್ಕೊಂಡು 21ನೇ ಕಂತು ಹಣಕ್ಕಾಗಿ ವೇಟ್ ಮಾಡ್ತಿರೋ ಅವರು ಇನ್ನೊಂದು ವಾರ ವೇಟ್ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೂ 21ನೇ ಕಂತು ಹಣ ಜಮಾ ಆಗುವಂತಹ ಪ್ರೋಸೆಸ್ ಶುರು ಆಗುವಂತದ್ದು. ಸೊ ಇದಾಗಿತ್ತು ಇವತ್ತಿನ ಗೃಹಲಕ್ಷ್ಮಿ ಯೋಜನೆಯ ಲೇಟೆಸ್ಟ್ ಅಪ್ಡೇಟ್ಸ್ ಮಾಹಿತಿ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಈ ವಿಡಿಯೋವನ್ನು ಗೃಹಲಕ್ಷ್ಮಿ ಯೋಜನೆ ಹಣ ಪಡೆಯುವ ಎಲ್ಲ ಮಹಿಳೆಯರಿಗೆ ಶೇರ್ ಮಾಡಿ. ಹಾಗೆಯೇ ಇದೇ ರೀತಿಯಾದ ಸರ್ಕಾರಿ ಮಾಹಿತಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.